ನಾಗರಹೊಳೆ ಬಂಡೀಪುರ ಸಫಾರಿ ಪುನರಾರಂಭ ಮಾಡಲಾಗಿರುವಂತದ್ದು ಅವಧಿ ಕಡಿತ ಮಾಡಿ ಸಫಾರಿ ಮತ್ತೆ ಆರಂಭ. ಸ್ಥಳೀಯ ಆರ್ಥಿಕತೆಗೆ ಬೂಸ್ಟ್ ಅಂತ ಹೇಳ್ತಾ ಇರುವಂತದ್ದು ಸರ್ಕಾರ. ನಾಗರಹೊಳೆ ಬಂಡೀಪುರ ಸಫಾರಿ ಪುನರಾರಂಭ ಮಾಡಲಾಗಿದೆ. ಅವಧಿ ಕಡಿತ ಮಾಡಿ ಸಫಾರಿಯನ್ನ ಮತ್ತೆ ಆರಂಭ ಮಾಡಲಾಗಿರುವಂತದ್ದು. ಕಾರಣ ಕೊಡ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ ಪ್ರವಾಸೋದ್ಯಮ ಸ್ಥಳೀಯ ಆರ್ಥಿಕತೆಗೆ ಬೂಸ್ಟ್ ಕೊಡುತ್ತೆ ಇದು ಸಫಾರಿ ಅಂತ. ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದಂತ ಸಫಾರಿ ಮತ್ತೆ ಆರಂಭ ಆಗ್ತಾ ಇದೆ. ಸರ್ಕಾರದ ನಿರ್ಧಾರಕ್ಕೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಚಾಮರಾಜನಗರ, ಮೈಸೂರಿನಲ್ಲಿ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು ಮತ್ತೆ ಸಫಾರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಕ್ಕೆ. ಈ ಹಿಂದೆನೂ ಕೂಡ ರೈತರು ವಿರೋಧವನ್ನ ಮಾಡಿದ್ರು. ಈಗ ಮತ್ತೊಮ್ಮೆ ಅನುಮತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಫಾರಿಯನ್ನು ಪುನರಾರಂಭಿಸಬೇಕು ಅನ್ನುವಂಥ ಒಂದು ಚರ್ಚೆ ಆಗಿದೆ. ಸಫಾರಿಯಲ್ಲಿ ಬಳಕೆ ಆಗುತ್ತಿದ್ದ ವಾಹನಗಳ ಪೈಕಿ ಪ್ರಥಮ ಹಂತದಲ್ಲಿ 50% ಮಾತ್ರ ಈ ಸಫಾರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಉಳಿದ ನಮ್ಮಲ್ಲಿ ಏನು 50% ವಾಹನ ಮತ್ತು ಸಿಬ್ಬಂದಿ ಏನಿದ್ದಾರೆ, ಆ ಸಿಬ್ಬಂದಿಯನ್ನು ಅರಣ್ಯದಂಚಿನ ಗ್ರಾಮಗಳ ಬಳಿ ಗಸ್ತು ಹೆಚ್ಚಿಸಲು ಬಳಸುವ ಮೂಲಕ ವನ್ಯಮೃಗಗಳು ನಾಡಿಗೆ ಬಾರದಂತೆ ತಡೆಯಲು ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕೇವಲ 50% ವಾಹನ ಮಾತ್ರ ಬಳಕೆ ಮಾಡಲಾಗುವುದು ಅಂತ ನೋಡಿ. ಮೊದಲೆಲ್ಲ 8 ಗಂಟೆ ತನಕ ಸಫಾರಿಗೆ ನಮ್ಮ ಅರಣ್ಯ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಸೇರಿ ತೆಗೆದುಕೊಂಡಿರುವಂತಹ ಒಂದು ನಿರ್ಣಯ ಏನಿದೆ, ಸಫಾರಿ ನಿಲ್ಲಿಸಬೇಕು ಅಂತೇಳಿ, ಅದು ಒಂದು ಉತ್ತಮವಾದ ವಿಚಾರ. ಅರಣ್ಯ ಮಂತ್ರಿಗಳಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ದೊಡ್ಡ ಮಟ್ಟದಲ್ಲಿ ಅವರ ಮೇಲೆ ಬಂಡವಾಳಶಾಹಿಗಳು ಒತ್ತಡವನ್ನು ತಂದು ಮತ್ತೆ ಸಫಾರಿಯನ್ನು ಪುನರ್ ಆರಂಭ ಮಾಡುವಂತಹ ಒಂದು ನಿರ್ಣಯವನ್ನು ಅವ್ರಿಗೆ ಒತ್ತಡಪೂರ್ವಕವಾಗಿ ಹೊರಟಿದ್ದಾರೆ ಅಂತ ಒಂದು ಮಾಹಿತಿಗಳು ಬರ್ತಾ ಇದ್ದವು ನಮಗೆ. ಮಾನ್ಯ ಅರಣ್ಯ ಮಂತ್ರಿಗಳೇ, ಯಾವುದೇ ಕಾರಣಕ್ಕೂ ನೀವು ಯಾವುದೇ ಒತ್ತಡಕ್ಕೆ ಮಣಿಯದೆ ನೀವು ಸಫಾರಿಯನ್ನು ಪುನರಾರಂಭ ಮಾಡಬೇಡಿ. ನಿಮ್ಮ ಜೊತೆಗೆ ನಾವಿದ್ದೀವಿ. ಯಾರೋ ಒಂದಷ್ಟು ಬೆರಳೆಣಿಕೆಯಷ್ಟು ಅಧಿಕಾರಿಗಳು, ಒಂದಷ್ಟು ಬೆರಳೆಣಿಕೆಯಷ್ಟು ಬಂಡವಾಳಶಾಹಿಗಳು ನಿಮ್ಮ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ. ಈ ಒಂದು ಸಫಾರಿ ಏನಿದೆ, ಇದು ಹೆಚ್ಚು ಕಮ್ಮಿ 40 ರಿಂದ 50 ಕೋಟಿಯ ಒಂದು ಕಲೆಕ್ಷನ್ ಆಗುವಂಥ ಪಾಯಿಂಟ್ಗಳು. ಹಾಗಾಗಿ ಇಲ್ಲಿ ಇವರಿಗೆ ಕಾಡಕ್ಕಿಂತ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಹಣದ ಆಮಿಷಗಳಿದ್ದಾವೆ. ಹಣದ ಮೇಲೆ ಅವ್ರಿಗೆ ಅಷ್ಟು ದೊಡ್ಡ ಮಟ್ಟದ ವ್ಯಾಮೋಹ ಇದೆ. ಇವರಿಗೆ ಕಾಡು ಬೇಕಾಗಿಲ್ಲ, ಕಾಡು ಪ್ರಾಣಿ ಬೇಕಾಗಿಲ್ಲ. ಅದು ಮಾನ್ಯ ಮಂತ್ರಿಗಳೇ, ಇವರುಗಳು ಆ ಕಾಡನ್ನ ಲೂಟಿ ಮಾಡೋದಕ್ಕೆ ನಿಂತಿದ್ದಾರೆ. ಆ ಕಾಡನ್ನ ನಾವು ಕಾಪಾಡುವಂಥ ಜವಾಬ್ದಾರಿ ನಿಮ್ಮ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೂ ಇದೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಸಫಾರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕ ಸರ್ಕಾರದ ವಿರುದ್ಧ ಯಾವೆಲ್ಲ ಕಾರಣಗಳನ್ನ ಇಟ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಅಂತ? ಕಳೆದ 2 ತಿಂಗಳಿಂದ ಈ ಒಂದು ಸಫಾರಿ ನಡೆಸಲಾಗಿದೆ. ಈ 2 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಪ್ರಮಾಣ ಕಡಿಮೆ ಆಗಿದೆ ಅನ್ನೋದು ರೈತರ ಒಂದು. ಹಾಗಾಗಿ ಸಫಾರಿ ಸ್ಥಗಿತಗೊಳಿಸೋದ್ರಿಂದ ಮುಂದುವರಿಸಬೇಕು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಸ್ಥಗಿತ ಮಾಡಬಾರ್ದು. ಯಾಕಂದ್ರೆ ಕಳೆದ 2 ತಿಂಗಳ ಹಿಂದೆ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ, ನಾಗರಹೊಳೆ ಮತ್ತು ಬಂಡೀಪುರ ವ್ಯಾಪ್ತಿನಲ್ಲಿ 3 ರೈತರು ಹುಲಿ ದಾಳಿಗೆ ಬಲಿಯಾಗಿದ್ರು. ಕಾಡಿನಿಂದ ಹೊರಗಡೆ ಬಂದಂತಹ ಹುಲಿಗಳು ಒಂದು ರೈತರನ್ನ ಬಲಿ ಪಡೆದಿದ್ವು. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರು. ಈ ಸಫಾರಿಂದನೇ ಈ ತರ ಒಂದು ಆಗ್ತಾ ಇದೆ. ಸಫಾರಿ ಒತ್ತಡದಿಂದ ಅಲ್ಲಿ ಪ್ರಾಣಿಗಳು ವಿಚಲಿತರಾಗ್ತವೆ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಆಗ್ತಾ ಇದೆ. ಅದರಿಂದ ಪ್ರಾಣಿಗಳು ಹೊರಗಡೆ ಬರ್ತವೆ. ಹಾಗಾಗಿ ಸಫಾರಿ ನಿಲ್ಲಿಸಬೇಕು ಅಂತ ಹೇಳಿ ರೈತ ಸಂಘಟನೆಗಳು ಬೃಹತ್ ಪ್ರತಿಭಟನೆ ಮಾಡಿದ್ವು. ಆ ರೈತ ಸಂಘಟನೆಗಳ ಒತ್ತಾಯಕ್ಕೆ ಮಣಿದು ಸರ್ಕಾರ ಅವತ್ತು ಸಫಾರಿಯನ್ನ ನಿಲ್ಲಿಸಿತ್ತು. ಈಗ ಒಂದು ತಾಂತ್ರಿಕ ಸಮಿತಿ ಇದ್ರ ನಡುವೆ ಈ ಸಫಾರಿ ಆರಂಭಿಸಬೇಕು ಅಂತ ಹೇಳಿ ರೆಸಾರ್ಟ್ ಮಾಲೀಕರು, ಸಿಬ್ಬಂದಿ ಮತ್ತು ಹೋಮ್ ಸ್ಟೇ ಮಾಲೀಕರು, ಹೋಮ್ ಸ್ಟೇ ಸಿಬ್ಬಂದಿ ಮತ್ತು ಸ್ಥಳೀಯರು ಯಾಕಂದ್ರೆ ಇದಕ್ಕೆ ಸುಮಾರು 3,000ಕ್ಕೂ ಹೆಚ್ಚು ಕುಟುಂಬಗಳು ಇದನ್ನು ಅವಲಂಬಿಸಿವೆ. ಪ್ರವಾಸೋದ್ಯಮಕ್ಕೆ ಬಹಳ ಪೆಟ್ಟು ಕೊಟ್ಟಿದೆ. ಹಾಗಾಗಿ ಸಫಾರಿ ಆರಂಭಿಸಬೇಕು ಅಂತ ಹೇಳಿ ಸ್ಥಳೀಯರು ಎಲ್ಲ ಒಂದು ಒತ್ತಾಯ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅರಣ್ಯ ಮಂತ್ರಿಗಳು ಒಂದು ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿದ್ರು. ಆ ತಾಂತ್ರಿಕ ಸಮಿತಿ ಒಂದು ವರದಿಯನ್ನು ಕೊಟ್ಟಿದೆ. ಸಫಾರಿಗೂ ಈ ಒಂದು ಮಾನವಜೀವನ ಸಂಘರ್ಷಕ್ಕೂ ಯಾವುದೇ ತೊಂದರೆ ಇದಿಲ್ಲ. ಹಾಗಾಗಿ ಇದನ್ನು ಸಫಾರಿ ಆರಂಭ ಮಾಡಬಹುದು, ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲ, ಸಫಾರಿನ ಆರಂಭ ಮಾಡಬಹುದು ಅಂತ ಒಂದು ವರದಿಯನ್ನ ತಾಂತ್ರಿಕ ಸಮಿತಿ ಕೊಟ್ಟಿದ್ದು. ಅದರ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಒಂದು ಸಫಾರಿಯನ್ನ ಆರಂಭ ಮಾಡೋದಕ್ಕೆ ಸರ್ಕಾರ ಒಂದು ಕ್ರಮ ಕೈಗೊಂಡಿದೆ. ಕೆಲವು ಮಾರ್ಪಾಡುಗಳನ್ನು, ಸಫಾರಿ ಟೈಮನ್ನ ಇಳಿಸುವಂಥದ್ದು, ಮತ್ತೆ ಸಫಾರಿ ವೆಹಿಕಲ್ ಸಂಖ್ಯೆಯನ್ನು ಇಳಿಸುವಂಥದ್ದು, ಈ ತರದ ಒಂದು ಅರಣ್ಯಕ್ಕೆ ಯಾವ ರೀತಿ ಒತ್ತಡ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಕೆಲವು ಮಾರ್ಪಾಡುಗಳೊಂದಿಗೆ ಆರಂಭ ಮಾಡೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡಿದೆ. ಆದರೆ ರೈತರು ಇದನ್ನ ವಿರೋಧ ಮಾಡ್ತಾರೆ. ಕಳೆದ 2 ತಿಂಗಳಿಂದ ಯಾವುದೇ ರೀತಿಯ ಘಟನೆಗಳಾಗಿಲ್ಲ, ಮಾನವ ವನ್ಯಜೀವಿ ಸಂಘರ್ಷ ಪ್ರಕರಣಗಳು ಕಡಿಮೆ ಆಗಿವೆ. ಹಾಗಾಗಿ ಏನು ಸಫಾರಿ ಸ್ಥಗಿತ ಆಗಿದೆ ಅದನ್ನ ಮುಂದುವರಿಸಬೇಕು. ಸ್ಥಗಿತ ಯಾವುದೇ ಕಾರಣಕ್ಕೂ ತೆಗಿಬಾರ್ದು, ಅದನ್ನು ಮುಂದುವರಿಸಬೇಕು ಅಂತ ಹೇಳಿ ಒಂದು ಪ್ರತಿಭಟನೆ ನಿನ್ನೆ ಒಂದು
ಅರಣ್ಯ ಭವನಕ್ಕೆ ಮೈಸೂರಿನಲ್ಲಿ ಮುತ್ತಿಗೆ ಮಾಡಿದ್ದಾರೆ, ಮತ್ತೆ ಬಂಡೀಪುರದ ಸಫಾರಿ ಕೇಂದ್ರದಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಜೊತೆಗೆ ಅದರ ವಿರುದ್ಧವಾಗಿ ಏನು ರೈತರ ರಿಲೀವ್ ಏನಿದೆ ಅದರ ವಿರುದ್ಧವಾಗಿ ಸ್ಥಳೀಯರು ಮತ್ತು ರೆಸಾರ್ಟ್ ಮಾಲೀಕರು ಮತ್ತು ರೆಸಾರ್ಟ್ ಸಿಬ್ಬಂದಿಗಳು ಒಂದು ಪ್ರತಿಭಟನೆ ಮಾಡಿ ಸಫಾರಿ ಬೇಕೇ ಬೇಕು ಅಂತ ಮಾಡಿದ್ದಾರೆ. ಹೀಗಾಗಿ ಇದೊಂದು ಪರ ವಿರೋಧ ಹೋರಾಟಕ್ಕೆ ಒಂದು ವೇದಿಕೆಯಾಗಿದೆ. ಸರ್ಕಾರ ಯಾವ ರೀತಿ ಕ್ರಮ ತಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಅವರನ್ನು ಮನವೊಲಿಸುವಂಥ ಕೆಲಸವನ್ನು ಏನಾದರೂ ಅಲ್ಲಿನ ಅಧಿಕಾರಿಗಳು ಏನಾದರೂ ಮಾಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕು. ಯಾಕಂದರೆ ಇವರು ಪ್ರತಿಭಟನೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೌಂಟರ್ ರೀತಿಯಲ್ಲಿ ಅಲ್ಲಿರುವಂಥ ರೆಸಾರ್ಟ್ನ ಸಿಬ್ಬಂದಿ ಮತ್ತು ಒಂದು ಕಡೆ ಆ ಒಂದು ಸಫಾರಿಯನ್ನೇ ಅವಲಂಬಿಸಿರುವಂಥ ಕುಟುಂಬದವರು ಕೂಡ ಪ್ರತಿಭಟನೆಯನ್ನು ಮಾಡಿದಾರಂತೆ.